ಅರಸು ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಾ ಇದೆ, ಪ್ರತಿದಿನ ಸುದ್ದಿ ಆಗುತ್ತೆ, ಪತ್ರಿಕೆಗಳಲ್ಲಿ ಬರುತ್ತೆ, ಬಟ್ ಪರಿಹಾರ ಮಾತ್ರ ಸಿಗ್ತಾ ಇಲ್ವಲ್ಲ, ಯಾಕೆ ಅಂತ. ಇವತ್ತು ನೋಡಿ, ಈ ದಿವಾನ್ಸ್ ರಸ್ತೆಯಲ್ಲಿ ಬೆಳಗಿನ ಜಾವ 3:30-4 ಗಂಟೆ ಸಂದರ್ಭದಲ್ಲಿ ಒಂದು ಹುಡುಗ ಹುಡುಗಿ ಇಬ್ರು ಕೂಡ ಹೋಗ್ಬೇಕಾದ್ರೆ ಒಂದು ಕಾರು ವೇಗವಾಗಿ ಬಂದು ಹೊಡೆದಿರ್ತಕ್ಕಂಥ ವ್ಯವಸ್ಥೆ ನೋಡಿ, ಸುಮಾರು 100 ಅಡಿಗೂ ಹೆಚ್ಚು ಉಜ್ಜಿಕೊಂಡು ಹೋಗಿದೆ. ರಕ್ತ ಹೆಚ್ಚು ಕಮ್ಮಿ ಒಂದು 2 ಬಕೆಟ್ ನೀರು ಹಾಕಿದ್ರೆ ಯಾವ ರೀತಿ ಚೆಲ್ಲುತ್ತೆ ಆ ರೀತಿ ರಕ್ತ ಚೆಲ್ಲಿದೆ. ಮನೆಯಲ್ಲಿ ಆತರ ಇದು ಡೆಡ್ ರೋಡ್ ಇದೊಂಥರ ನಮಗೆ ಸಾವನ್ ರೋಡ್ ಇದೊಂಥರ ಆಕ್ಸಿಡೆಂಟ್ ಕಾಮನ್ ನಮಗೆ ಸರ್. ಮೊದಲನೇದಾಗಿ ನಗರ ಪಾಲಿಕೆಯ ಒಂದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು. ದೇವರಾಜ ನೋಡಿ, KRS ಸರ್ಕಲ್ ಇಂದ ಹಿಡಿದು ಅರಸು ರಸ್ತೆ ಗಂಟೆ ಎಲ್ಲಿ ಹಂಸಿದೆ, ಎಲ್ಲೂ ಕೂಡ ಹಂಸಿಲ್ಲ. ಈ ನಾನು ಆಯ್ತು ಅದಂಗೆನೆ ಒಂದೇ ಸ್ಪೀಡಲ್ಲಿ ಓಡ್ಕೊಬತ್ತಾನೆ. ಇಲ್ಲಿ ಯಾರು ಅಡ್ಡ ರೋಡ್ ಯಾವನ್ ಬತ್ತಾನೋ ಬಿಡ್ತಾನೋ, ಒಟ್ಟ ಸಿಗ್ನಲ್ ಟಚ್ ಮಾಡ್ಬೇಕು. ಅಪಘಾತಗಳು ಕಡಿಮೆ ಆಗ್ಬೇಕಂದ್ರೆ ಅಥವಾ ನಿಲ್ಬೇಕಂದ್ರೆ ಏನು ಸಂಚಾರಿ ಪೊಲೀಸರು ಏನು ನಿಯಮಗಳನ್ನೆಲ್ಲ ಅಳವಡಿಸಬೇಕು, ಏನ್ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಈ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಬೇಜವಾಬ್ದಾರಿತನಕ್ಕೆ ಯಾರ್ಯಾರಿದ್ದಾರೆ, ಯಾರ ಒಂದು ಅಧಿಕಾರದಲ್ಲಿ ಆಗುತ್ತೆ, ಅದು ಟ್ರಾಫಿಕ್ ಇರಬಹುದು ಅಥವಾ ನಗರ ಪಾಲಿಕೆ ಅಧಿಕಾರಿಗಳು ಇರಬಹುದು, ಮೇಲ್ದರ್ಜೆ ಅಧಿಕಾರಿಗಳು ಅವ್ರ ಬಗ್ಗೆ ಕ್ರಮ ತಗೋಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅವಾಗ ಅದು ಎಚ್ಚೆತ್ತುಕೊಳ್ತಾರೆ ಅಧಿಕಾರಿಗಳು. ಈ ತರ ರಸ್ತೆಯಲ್ಲಿ ಅಪಘಾತ ಆಗಿ ಸಾಯೋದಾದ್ರೆ ಏನು ಪರಿಹಾರ ಆಗ್ಬೇಕು ಅಂತ ಹೇಳಿ, ಯಾಕೆ ಪೊಲೀಸರು ಒಬ್ರು ಸಂಚಾರಿ ಪೊಲೀಸರು ಇಲ್ಲೊಬ್ರು ನಿಲ್ತಾ ಇಲ್ಲ? ನೋಡಿ, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರ ಡ್ಯೂಟಿ ಏನು ಅಂದ್ರೆ ಬರೀ ಹೆಲ್ಮೆಟ್ ಹಿಡಿಯೋದಾಗ್ಬಿಟ್ಟಿದೆ. ಸೈಂಟಿಫಿಕ್ ಅಂಶ, ಗಾಡಿಗಳಿಗೂ ತೊಂದರೆ ಆಗಬಾರ್ದು ಮತ್ತೆ ಓಡಾಡೋರ್ಗೂ ತೊಂದರೆ ಆಗಬಾರ್ದು, ಆ ತರ ಅಂತದ್ದು ತೀರ್ಮಾನಗಳನ್ನ ಮೈಸೂರು ಸಂಚಾರಿ ಪೊಲೀಸರು ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಇದು ಅಪಘಾತಗಳು ಕಮ್ಮಿ ಆಗುತ್ತೆ ಮತ್ತೆ ಜನಗಳನ್ನು ತಿಳ್ಕೊಂಡು ಗಾಡಿಗಳನ್ನ ಓಡಿಸ್ಬೇಕು. ನಗರ ಪೊಲೀಸ್ ಆಯುಕ್ತರಿಗೆ ಏನು ಒತ್ತಾಯ ಮಾಡ್ತೀರಾ? ಸಂಚಾರ ಇಲಾಖೆ ಅವರ ಅಂಡರಲ್ಲೇ ಬರುತ್ತೆ. ಸಂಚಾರ ಇಲಾಖೆ ಅವರ ಅಂಡರಲ್ಲೇ ಬರುತ್ತೆ. ದಯವಿಟ್ಟು ಈ ತರ ಎಲ್ಲಿ ಸ್ಪೀಡ್ ಆಗಿ ಓಡಾಡೋ ವೆಹಿಕಲ್ ಓಡಿಸ್ತಾ ಇದಾರೆ ಅನ್ನೋ ಜಾಗಗಳನ್ನ ತಿಳ್ಕೊಂಡು ಆ ಕ್ರಾಸ್ ರೋಡ್ಗಳಲ್ಲಿ ಸೈಂಟಿಫಿಕ್ ಅಂಶನ ಅಳವಡಿಸಬೇಕು ಅಂತ ಕೇಳ್ತೀವಿ. ಆಕ್ಸಿಡೆಂಟ್ ಆಗ್ತಾ ಇದೆ, ಬ್ಯಾರಿಕೇಡ್ ಆಗ್ತಕ್ಕಂಥ ಒಂದು ಪರಿಜ್ಞಾನ ಇಲ್ಲ, ಒಂದು ರಬ್ಬರ್ ಆರ್ಮ್ಸ್ ಆಗ್ತಕ್ಕಂಥ ಒಂದು ಪರಿಜ್ಞಾನ ಇಲ್ಲ. ನಗರ ಪಾಲಿಕೆಯ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಏನು ಟ್ರಾಫಿಕ್ ಇದೆ ನಮ್ಮ ಸಂಚಾರಿ ವಿಭಾಗ, ಅದು ಕೂಡ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಆಪಾದನೆಯನ್ನ ಮಾಡ್ತಾರೆ, ಅವ್ರ ಬಗ್ಗೆ ಧಿಕ್ಕಾರವನ್ನು ವ್ಯಕ್ತಪಡಿಸ್ತಾರೆ. ಪೊಲೀಸ್ಗಳಿಗೆ ಏನಾಗಿದೆ, ಒಂದ್ ಗಾಡಿ ನಂಬರ್ ತೆಗಿಬೇಕು, ಹೆಲ್ಮೆಟ್ ಹಾಕೋಣ, ಫೋಟೋ ಹಿಡಿಬೇಕು, ಇಷ್ಟೇ ಅವ್ರ ಕೆಲಸ. ನೀನ್ ಹೆಂಗಾರ ಹೋಗಿ ಏನು ಕೇಳೋದಿಲ್ಲ, ಹೆಲ್ಮೆಟ್ ಅವ್ರಿಗೆ ಮೇನು. ಮೈಸೂರಿನ ಪ್ರತಿಷ್ಠಿತ ಅರಸು ರಸ್ತೆ ಈಗ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಬದಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕಳೆದ 6 ತಿಂಗಳಿನಿಂದ ಸಾಕಷ್ಟು ಅಪಘಾತಗಳಾಗಿದೆ, ಸಾಕಷ್ಟು ಜನ ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾರೆ. ಮೈಸೂರಿನ ಪೌರ ಕಾರ್ಮಿಕರು ಕೂಡ ಈ ಒಂದು ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ಇನ್ನೂ ಕೂಡ ಅವರು ಚೇತರಿಸಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಮುಂಜಾನೆ ಸುಮಾರು 3:30ರಿಂದ 4 ಗಂಟೆಯ ಅವಧಿಯಲ್ಲಿ ಮೈಸೂರಿನ ಅರಸು ರಸ್ತೆಯ ದಿವಾನ್ಸ್ ಜಂಕ್ಷನ್ ಏನಿದೆ, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ. ಒಬ್ಬರು ಸ್ಪಾಟ್ ಆಗಿದ್ದಾರೆ, ಮತ್ತೊಬ್ಬ ಆಕೆ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೊ ಇಲ್ಲಿ ಯಾಕೆ ಪೊಲೀಸ್ ಬ್ಯಾರಿಕೇಡ್ಗಳನ್ನ ಹಾಕೋದಿಲ್ಲ, ರಸ್ತೆ ಹಂಪ್ಗಳನ್ನು ಹಾಕೋದಿಲ್ಲ, ಪೊಲೀಸರು ಬೇರೆ ಭಾಗಗಳೆಲ್ಲ ಹೆಲ್ಮೆಟನ್ನು ಚೆಕ್ ಮಾಡ್ತಾರೆ, DLನ ಚೆಕ್ ಮಾಡ್ತಾರೆ. ಪ್ರತಿಷ್ಠಿತ ಅರಸು ರಸ್ತೆಯಲ್ಲಿ ಒಂದು ರೀತಿಯ ಸ್ಪೀಡ್ ಕಿಲೋಮೀಟರ್ಗಳನ್ನ ಅಳವಡಿಸಲಿಕ್ಕೆ ಆಗೋದಿಲ್ವಾ, ಇಷ್ಟು ಕಿಲೋಮೀಟರ್ ಲಿಮಿಟ್ನಲ್ಲೇ ಹೋಗಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಯಾಕೆ ಮಾಡ್ತಾಯಿಲ್ಲ ಅಂತೇಳಿ ಸಾಕಷ್ಟು ನಾಗರಿಕರು ಪ್ರಶ್ನೆಯನ್ನು ಎತ್ತಿದರೆ. ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆ ಕೂಡ ಆಗ್ತಿದೆ. ಪ್ರಶಾಂತ್ ಗೌಡರು ನಮ್ಮೊಟ್ಟಿಗಿದ್ದಾರೆ, BJP ಮುಖಂಡರು, ಮಾಜಿ ನಗರ ಪಾಲಿಕೆ ಸದಸ್ಯರು. ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಅರಸು ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ, ಪ್ರತಿದಿನ ಸುದ್ದಿ ಆಗುತ್ತೆ, ಪತ್ರಿಕೆಗಳಲ್ಲಿ ಬರುತ್ತೆ, ಬಟ್ ಪರಿಹಾರ ಮಾತ್ರ ಸಿಗ್ತಾ ಇಲ್ವಲ್ಲ, ಯಾಕೆ ಅಂತೇಳಿ? ಬಹುಶಃ ಜಿಲ್ಲಾಡಳಿತ ವಿಫಲವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಆಪಾದನೆಯನ್ನು ಮಾಡ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿದಿನ ಏನು ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ ವ್ಯತ್ಯಾಸಗಳು, ಅಪಘಾತಗಳಿರ್ಬೋದು ಅಥವಾ ಕ್ರೈಮ್ ಏನಾದರೂ ಕೂಡ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ, ಅವರ ಸಿಬ್ಬಂದಿಗಳು ಏನಿರ್ತಾರೆ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಇದೆಲ್ಲ ಬರ್ತಕ್ಕಂಥ ವಿಚಾರಗಳನ್ನು ಅಧಿಕಾರಿಗಳು ತಿಳಿಸ್ತಾರೆ. ಕಳೆದ 5 ದಿನದ ಹಿಂದೆ ರೈಲ್ವೆ ಒಬ್ಬರು ಆಫೀಸರು ಶಿವಕುಮಾರ್ ಅಂಥೇಳಿ ಅವರು ಆಕ್ಸಿಡೆಂಟಾಗಿ ಸ್ಪಾಟ್ ಆಗ್ತಾರೆ. ಬೆಳಗಿನ ಜಾವ ದೇವರಾಜ ಅರಸು ರಸ್ತೆ ಮಾರಾಣಿ ಸಿಗ್ನಲ್ಲಿ ಬೆಳಗ್ಗೆ 6:30 ಇವತ್ತು ನೋಡಿ, ಈ ದಿವಾನ್ಸ್ ರಸ್ತೆಯಲ್ಲಿ ಬೆಳಗಿನ ಜಾವ 3:30-4 ಗಂಟೆ ಸಂದರ್ಭದಲ್ಲಿ ಒಂದು ಹುಡುಗ ಹುಡುಗಿ ಇಬ್ಬರು ಕೂಡ ಹೋಗ್ಬೇಕಾದ್ರೆ ಒಂದು ಕಾರು ವೇಗವಾಗಿ ಬಂದು ಹೊಡೆದಿರ್ತಕ್ಕಂಥ ವ್ಯವಸ್ಥೆ ನೋಡಿ, ಸುಮಾರು 100 ಅಡಿಗೂ ಹೆಚ್ಚು ಉಜ್ಜಿಕೊಂಡು ಹೋಗಿದೆ. ರಕ್ತ ಹೆಚ್ಚು ಕಮ್ಮಿ ಒಂದು 2 ಬಕೆಟ್ ನೀರು ಹಾಕಿದ್ರೆ ಯಾವ ರೀತಿ ಚೆಲ್ಲುತ್ತೆ ಆ ರೀತಿ ರಕ್ತ ಚೆಲ್ಲಿದೆ ನೋಡಿ. 7-8 ಗಂಟೆ ಆದರೂ ಕೂಡ ರಕ್ತದ ಕಲೆ ಕಾಣ್ತಾ ಇದೆ. ನಮಗೆ ಎಲ್ಲೋ ಒಂದು ಕಡೆ ಹೊಟ್ಟೆ ಉರಿಯುತ್ತೆ. ಈಗಾಗಲೇ ನಾವು ಟ್ರಾಫಿಕ್ ಅವರು ಕೂಡ ನಾವು ಕಳೆದ ಬಾರಿ ಈಗ 5 ದಿನದ ಹಿಂದೆ ಆದಂಥ ಆಕ್ಸಿಡೆಂಟ್ ಸಂದರ್ಭದಲ್ಲಿ ನಾವು ಇನ್ಸ್ಪೆಕ್ಟರ್ ಅವರು ಮೇಡಮ್ ಅವ್ರಿಗೆ ಹೇಳಿದ್ವು, ನಾವು
ಮೇಡಮ್ ಇದಕ್ಕೇನಾದ್ರು ವ್ಯವಸ್ಥೆ ಮಾಡಬೇಕು, ನೀವು ಬ್ಯಾರಿಕೇಡ್ ಹಾಕಬೇಕು, ಹಂಸ ಹಾಕಬೇಕು ಅಂತ ಹೇಳಿದ್ದಾನೆ. ಮೊದಲನೇದಾಗಿ ನಗರ ಪಾಲಿಕೆಯ ಒಂದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು. ರಸ್ತೆ ಅಂತ ಹೇಳಿದಾಗ ರಸ್ತೆಯಲ್ಲಿ ಭಾಳ ಪ್ರಮುಖವಾಗಿ ವೇಗವಾಗಿ ಸಂಚಾರ ಆಗ್ತಕ್ಕಂಥ ಅತಿ ವೆಹಿಕಲ್ಗಳು ಸಂಚಾರ ಆಗ್ತಕ್ಕಂಥ ಜಾಗದಲ್ಲಿ ಸೈಂಟಿಫಿಕಲ್ ಆಗಿ ರಬ್ಬರ್ ಹಂಪ್ಸ್ ಇರಬೇಕು, ಇಲ್ಲ ಬ್ಯಾರಿಕೇಡ್ ಇರಬೇಕು, ಇವೆಲ್ಲ ನಿಯಮಗಳಿದೆ. ದೇವರಾಜರ್ಸ್ ನೋಡಿ KRS ಸರ್ಕಲಿಂದ ಹಿಡಿದು ಅರಸೂರು ರಸ್ತೆ ಗಂಟೆ ಎಲ್ಲಿ ಹಂಪ್ಸಿದೆ? ಎಲ್ಲೂ ಕೂಡ ಹಂಪ್ಸಿಲ್ಲ, ಒಂದು ಬ್ಯಾರಿಕೇಡ್ ಕೂಡ ಇಲ್ಲ. ಒಂದೂವರೆ ವರ್ಷದಿಂದ 7ರಿಂದ 8 ಆಕ್ಸಿಡೆಂಟ್ ಆಗಿದೆ. ಇದೇ ಮೂಲದವರು 1.5 ವರ್ಷದಿಂದ ಶ್ರೀನಿವಾಸ್ ಅಂತೇಳಿ ಸ್ಪಾಟ್ ಔಟ್ ಆದರು ಬೆಳಗಿನ ಜಾವ 6:30 ತದನಂತರ ನಮ್ಮ ಪೌರ ಕಾರ್ಮಿಕ ಹುಡುಗ ಇನ್ನು ಆತಂದು ಕಾಲನ್ನ ಕಳ್ಕೊಂಡಿದ್ದಾನೆ ಮತ್ತು ಕೈ ಅತಿಯಾಗಿ ಪೇಟಾಗಿದ್ದಾನೆ. ಅವನು ಕೂಡ ಇವತ್ತು ಚೇತರಿಸ್ಕೊಳ್ಳೋಕ್ಕಾಗಿಲ್ಲ 1 ವರ್ಷದಿಂದ. ಮತ್ತು 65 ವರ್ಷದಿಂದ ಜೈನ್ ಸಮುದಾಯದವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರು 15 ದಿನದಲ್ಲಿ ತೀರೋದ್ರು. ಅವರು ಈಗ ಶಿವಕುಮಾರ್ ಅನ್ನಕ್ಕಂಥವ್ರು ಅವರು ಕೂಡ ಆಕ್ಸಿಡೆಂಟ್ ಆಗಿ ತೀರೋದ್ರು. ಇವತ್ತು ಒಂದು ಹುಡುಗ ತೀರೋಗಿದ್ದಾನೆ. ಇದೇ ರೀತಿ ಆಯ್ತಾಯಿತ್ತು ಅಂತಂದರೆ ಏನಿದು? ಏನು ವ್ಯವಸ್ಥೆ ಆಗಬೇಕು ಇಲ್ಲಿ ಅಂತೇಳಿ, ಈ ಥರ ಅಪಘಾತಗಳು ಕಡಿಮೆ ಆಗಬೇಕಂದ್ರೆ ಅಥವಾ ನಿಲ್ಲಬೇಕಂದ್ರೆ ಏನು ಸಂಚಾರಿ ಪೊಲೀಸರು ಏನು ನಿಯಮಗಳನ್ನೆಲ್ಲ ಅಳವಡಿಸ್ಬೇಕು, ಏನು ಆಗಬೇಕು ಅಂತ ಒತ್ತಾಯ ಮಾಡ್ತೀರಂತ? ಸರ್, ರಬ್ಬರ್ ಹಂಪ್ಸ್ ಹಾಕ್ಬೇಕಿಲ್ಲ ಮೊದಲನೇದಾಗಿ. ಪ್ರತಿ ಇಲ್ಲಿ ಏನಂತಂದರೆ ಕೆಳಗಡೆಯಿಂದ ಮೇಲ್ಗಡೆ ಗಂಟನೂ ಕೂಡ ಈ ಕ್ರಾಸ್ ರೋಡ್ಗಳು, ನಾರಾಯಣ ಶಾಸ್ತ್ರಿ ರಸ್ತೆ ಇರ್ಬೋದು, ತಮ್ಮಯ್ಯನ ಮಠದ ರಸ್ತೆ ಇರ್ಬೋದು, ಮತ್ತು ದಿವಾನ್ಸ್ ರಸ್ತೆ ಇರ್ಬೋದು, ಮಾನಣಿ ಸರ್ಕಲ್ ಇರ್ಬೋದು, ಇಲ್ಲೇನಂತ ಅಂದರೆ ಈ ಮೇಯ್ನ್ ರೋಡ್ ಏನಿದೆ, ರೋಡಲ್ಲಿ ಪ್ಯಾರಲಲ್ ಆಗಿ ಆ ಕಡೆ ಈ ಕಡೆ ಪಾಸ್ ಆಗೋದಕ್ಕೆ, ಬೇರೆ ಕಡೆ ಹೋಗೋದಕ್ಕಂಥ ಮಾರ್ಗಕ್ಕೆ ಅತಿಯಾಗಿ ವೆಹಿಕಲ್ ತಿರುಗಾಡ್ತಕ್ಕಂಥ ಹೃದಯ ಭಾಗ ಇದು. ಇಲ್ಲಿರ್ತಕ್ಕಂಥ ಏನು ಪಾಸ್ ಆಗುತ್ತೆ, ಈ 4 ರಸ್ತೆ ಇದೆ ನೋಡಿ, 1, 2, 3, 4 ಕಡೆಯಿಂದ ವೆಹಿಕಲ್ ಬರುತ್ತೆ. ಒಂದು ಕಡೆ ಎಲ್ಲೋ ಒಂದು ಕಡೆ ರಬ್ಬರ್ ಹಂಪ್ಸ್ ಹಾಕಿಲ್ಲ, ಬ್ಯಾರಿಕೇಡ್ ಆಗ್ತು ಅಂತಂದರೆ ಇಲ್ಲೇನಾಗಿದೆ ಅಂತ ಅಂದರೆ ನಾವು ಯಾರ ಮೇಲೆ ಆಪಾದನೆ ಮಾಡಬೇಕು ಅಂತ ಅನ್ನೋಂಥ ವಿಚಾರ ನಮಗೆ ಕೂಡ ಒಂಥರ ಎಲ್ಲ ಒಂದು ಕಡೆ ಬೇಸರ ಆಗುತ್ತೆ. ಟ್ರಾಫಿಕ್ ವ್ಯವಸ್ಥೆ ಇವತ್ತು ಯಾವ ರೀತಿ ಹದಗೆಟ್ಟಿದೆ ಅಂತ ಹೇಳಿದ್ರೆ, ಇದು ಟ್ರಾಫಿಕ್ ಬರ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಾಯಿದೆ, ಬ್ಯಾರಿಕೇಡ್ ಆಗ್ತಕ್ಕಂಥ ಒಂದು ಪರಿಜ್ಞಾನ ಇಲ್ಲ, ಒಂದು ರಬ್ಬರ್ ಹಂಪ್ಸ್ ಆಗ್ತಕ್ಕಂಥ ಒಂದು ಪರಿಜ್ಞಾನ ಇಲ್ಲ. ನಗರ ಪಾಲಿಕೆಯ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಏನು ಟ್ರಾಫಿಕ್ ಇದೆ ನಮ್ಮ ಸಂಚಾರಿ ವಿಭಾಗ, ಅದು ಕೂಡ ವಿಫಲವಾಗಿದೆ ಅಂತಕ್ಕಂಥದ್ದು ನಾನು ಇವತ್ತು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಆಪಾದನೆಯನ್ನು ಮಾಡ್ತೇನೆ, ಅವ್ರ ಬಗ್ಗೆ ಧಿಕ್ಕಾರವನ್ನು ವ್ಯಕ್ತಪಡಿಸ್ತೇನೆ. ನಿಲ್ಲುವು ನೋಡಿ, ಈಗ ಇದು 3ನೇ ಸಲ ನಾವು ಪ್ರೊಟೆಸ್ಟ್ ಮಾಡ್ತಿರೋದು. ಏನು ಮಾಡ್ಬೋದು ನಾವು? ಅವ್ರು ಮುಂದೆ ಹೋಗಿದ್ದ ಸ್ಟೇಷನ್ ಮುಂದೆ ಹೋಗಿ ನಾವೇನಾದ್ರು ಒಂಚೂರು ಮಾತಾಡ್ತು ಅಂತಂದರೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತ ಕೇಸ್ ಹಾಕ್ತಾರೆ. ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ, ಈ ಆಡಳಿತ ವ್ಯವಸ್ಥೆ, ಜಿಲ್ಲಾಡಳಿತ ವ್ಯವಸ್ಥೆ ಯಾವ ರೀತಿ ಕುಸಿದಿದೆ ಅಂತಕ್ಕಂಥದ್ದನ್ನ ಜನಗಳಿಗೆ ತೋರಿಸ್ತಿದ್ದೀವಿ ನಾವು. ಒಂದಲ್ಲ ಒಂದಿನ ಇದೇ ರೀತಿ ಹೆಚ್ಚಾದಾಗ ಜನಗಳೇ ಬುದ್ಧಿ ಕಲಿಸ್ತಾರೆ, ಅಲ್ಲಿಗಂಟೆ ಇವ್ರು ಬುದ್ಧಿ ಕಲಿಯಲ್ಲ. ಮತ್ತು ನಾನು ಈ ಸಂದರ್ಭದಲ್ಲಿ ಏನು ಉನ್ನತ ಅಧಿಕಾರಿಗಳಿದ್ದಾರೆ, ಈ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಬೇಜವಾಬ್ದಾರಿತನಕ್ಕೆ ಯಾರ್ಯಾರು ಇದ್ದಾರೆ, ಯಾರ ಒಂದು ಅಧಿಕಾರದಲ್ಲಿ ಆಗುತ್ತೆ, ಅದು ಟ್ರಾಫಿಕ್ ಇರ್ಬೋದು ಅಥವಾ ನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಮೇಲ್ದರ್ಜೆ ಅಧಿಕಾರಿಗಳು ಅವ್ರ ಬಗ್ಗೆ ಕ್ರಮ ತಗೋಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆವಾಗ ಅದು ಎಚ್ಚೆತ್ಕೊಳ್ತಾರೆ ಅಧಿಕಾರಿಗಳು. ಸರ್, ನೀವು ವಕೀಲರಿದ್ದೀರಾ. ಮೈಸೂರಲ್ಲಿ ಸೇರಿದಂತೆ ಬೇರೆ ಭಾಗಗಳಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಚೆಕ್ ಮಾಡ್ತಾರೆ, DL ಚೆಕ್ ಮಾಡ್ತಾರೆ. ಒಂದು ರೀತಿ ಕಳ್ಳ ಪೊಲೀಸ್ ರೀತಿ ಆಟ. ಯಾರಾದರೂ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ಮರೆಯಲ್ಲಿ ನಿಂತು ಬಂದು ಸಡನ್ನಾಗಿ ಗಾಡಿ ಹಿಡಿದು ಚೆಕ್ ಮಾಡಿ ಫೈನ್ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಇರೋವಂಥ ಇಂಟ್ರೆಸ್ಟು ಈ ಥರ ಜಾಗಗಳಲ್ಲಿ ಆಕ್ಸಿಡೆಂಟ್ ಆದಾಗ, ಯಾಕೆಂದರೆ ಇದು ಮೈಸೂರಿನ ಪ್ರತಿಷ್ಠಿತ ರಸ್ತೆ, ಸಾಕಷ್ಟು ಜನ VIP ಮೂವ್ಮೆಂಟ್ ಆಗ್ತದೆ, ಲಕ್ಷಾಂತರ ಜನರು ಶಾಪಿಂಗ್ಗೋಸ್ಕರ ಬರ್ತಾರೆ. ಈ ಥರ ರಸ್ತೆಯಲ್ಲಿ ಅಪಘಾತ ಆಗಿ ಸಾಯೋದಾದರೆ ಏನು ಪರಿಹಾರ ಆಗಬೇಕು ಅಂತೇಳಿ, ಯಾಕೆ ಪೊಲೀಸರು ಒಬ್ಬರು ಸಂಚಾರಿ ಪೊಲೀಸರು ಇಲ್ಲೊಬ್ಬರು ನಿಲ್ತಾ ಇಲ್ಲ ಅಂತ? ನೋಡಿ, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸವ್ರ ಡ್ಯೂಟಿ ಏನು ಅಂದರೆ ಬರೀ ಹೆಲ್ಮೆಟ್ ಹಿಡಿಯೋದಾಗ್ಬಿಟ್ಟಿದೆ. ನೀವು ಅಧಿಕಾರಿಗಳು IAS IPS ಅಧಿಕಾರಿಗಳು ಅಂದರೆ ಏನು ಸಣ್ಣ ಪುಟ್ಟ ವಿದ್ಯಾವಂತರಲ್ಲ. ನೋಡಿ, ಈ ಕ್ರಾಸ್ ರೋಡ್ ನೋಡಿ, ಆ ಹುಡುಗ ನೋಡಿ, ಅವ್ನು ಬರ್ತಾ ಇರೋನು ಅದೇ ಸ್ಪೀಡಲ್ಲಿ ಇಲ್ಲಿ ಈ ಅರಸು ರೋಡ್ನ ಕ್ರಾಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾವನೆ. ನೀವು ಈ ಕಡೆ ವಿಡಿಯೋ ಮಾಡಿ ಪ್ರತಿಯೊಬ್ಬರು ಅದೇ ಸ್ಪೀಡಲ್ಲಿ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಅರಸು ರೋಡಿಂದ ಮಾರಣಿಸ್ ತನಕ ಬರೋರು ಅದೇ ಸ್ಪೀಡಲ್ಲಿ ಬರೋದು ತಪ್ಪೇನಿಲ್ಲ. ಯಾಕೆಂದರೆ ಇದು ಮೇನ್ ರೋಡು. ಕ್ರಾಸ್ ರೋಡ್ ಅವ್ರು ಏನು ಮಾಡಬೇಕು, ಹಂಪ್ಸ್ ಹಾಕಬೇಕು. ಅಲ್ಲಿ ಕ್ರಾಸ್ ರೋಡಲ್ಲಿ ಹಂಪ್ಸ್ ಹಾಕ್ದಾಗ ಏನಾಗುತ್ತೆ, ಅವರ ಸ್ಪೀಡು ಕಂಟ್ರೋಲ್ ಆಗುತ್ತೆ. ಆವಾಗ ನೆಕ್ಸ್ಟು ಇಲ್ಲಿ ಮುಂದೆ ನೋಡ್ಕೊಂಡು ಹೋಗ್ತಾರೆ. ಹಂಪ್ಸ್ ಅಂದರೆ ಸೈಂಟಿಫಿಕ್ ಹಂಪ್ಸು, ಗಾಡಿಗಳಿಗೂ ತೊಂದರೆ ಆಗಬಾರ್ದು ಮತ್ತು ಓಡಾಡೋರಿಗೂ ತೊಂದರೆ ಆಗಬಾರ್ದು. ಆ ಥರ ಅಂಥದ್ದು ತೀರ್ಮಾನಗಳನ್ನ ಮೈಸೂರು ಸಂಚಾರಿ ಪೊಲೀಸರು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಇದು ಅಪಘಾತಗಳು ಕಮ್ಮಿ ಆಗುತ್ತೆ. ಮತ್ತು ಜನಗಳನ್ನು ತಿಳ್ಕೊಂಡು ಗಾಡಿಗಳನ್ನ ಓಡಿಸ್ಬೇಕು. ಮೇಯ್ನ್ ರೋಡಲ್ಲಿ ಬರೋನು ಯಾವುದೇ ಕಾರಣಕ್ಕೂ ಸ್ಲೋ ಮಾಡಲ್ಲ, ಕ್ರಾಸ್ ರೋಡಲ್ಲಿ ಬರೋರು ನಾವು ಸ್ಲೋ ಮಾಡಬೇಕು. ಮತ್ತು ಇನ್ನೊಂದೇನು, ಪ್ರತಿಯೊಂದು ಸಲಿನೂ ಆಕ್ಸಿಡೆಂಟ್ ಆದಾಗ ದೊಡ್ಡ ವೆಹಿಕಲ್ ಅವ್ರಿಗೆ ಯಾವಾಗಲೂ ಕೇಸ್ ಹಾಕೋದು ದೊಡ್ಡ ವೆಹಿಕಲ್ ಅವ್ರಿಗೆ. ಯಾವುದೇ ತಪ್ಪಿಲ್ಲ ಅಂದ್ರೂ ತಪ್ಪುಗಳು ಇರ್ತವೆ. ಏನಕ್ಕೆ ಅಂದರೆ 2 ವೀಲರಲ್ಲಿ ಬಂದಿರೋನು ಬಿದ್ದಿರೋನಿಗೆ ಗಾಯ ಆಗಿರ್ತದೆ, ಕಾರಿಂದ ಇಳಿದಿರೋನು AC ಇಂದ ಇಳಿತಾ ಇರ್ತಾನೆ, ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಹಾಗಾಗಿ ನಾವು ಹೇಳೋದೇನು ಅಂದರೆ, ಈ ಕ್ರಾಸ್ ರೋಡ್ಗಳೇನೇನಿದೆ, ಇದು ಮೈಸೂರು ಹೃದಯ ಭಾಗ ಒಂದೇ ಅಲ್ಲ, ಬೇರೆ ಕಡೆನೂ ಅಷ್ಟೇ. ಮೇನ್ ರೋಡ್ ಎಲ್ಲೆಲ್ಲಿದೆ ಅಲ್ಲಿ ಕ್ರಾಸ್ ರೋಡ್ಗಳಲ್ಲಿ ಸೈಂಟಿಫಿಕ್ ಹಂಪ್ಗಳನ್ನ ಅಳವಡಿಸಿದ್ರೆ ಅಪಘಾತಗಳನ್ನ ತಡಿಬೋದು ಅಂತ ನಾವು ಹೇಳ್ತೀವಿ.
ನೀವು ವಕೀಲರಿದ್ದೀರಾ ಸರ್, ಸಾರ್ವಜನಿಕ ಹಿತಾಸಕ್ತಿಯಿಂದ ಪ್ರತಿಭಟನೆ ಮಾಡ್ತೀರಾ. ಇದೇ ರೀತಿ ಮುಂದುವರೆದ್ರೆ ಈ ಒಂದು ಅಪಘಾತವನ್ನು ತಡೆಗಟ್ಟಲಿಕ್ಕೆ ಜಿಲ್ಲಾಡಳಿತ ಟ್ರಾಫಿಕ್ ಪೊಲೀಸರು ಕ್ರಮ ವಹಿಸ್ತಿಲ್ಲ ಅಂದರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಇಟ್ಕೊಂಡು ಏನಾದರೂ ಕೋರ್ಟ್ ಮೆಟ್ಲೆ ಇರ್ತೀರಾ, ಜಸ್ಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಾ ಪಬ್ಲಿಕ್ಗೆ ಅಂತ? ಇಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ಕೆ ಬರಲ್ಲ. ಯಾಕೆಂದರೆ ಜನಗಳನ್ನೂ ನಾವು ಏನು ಓಡಿಸ್ತಾ ಇದ್ದೀವಿ, ಗಾಡಿ ಏನೋ ಕಂಪ್ನಿಯವರು 350 ಕಿಲೋಮೀಟರ್ ಸ್ಪೀಡಲ್ಲಿ ಓಡೋ ಥರ ಕೊಟ್ಟಿರ್ತಾರೆ. ನಾವೆಲ್ಲಿ ಓಡಿಸ್ಬೇಕು ಏನು ಅನ್ನೋದನ್ನ ತಿಳ್ಕೊಂಡು ಓಡಿಸಿದಾಗ ಅಪಘಾತಗಳು ಕಮ್ಮಿ ಆಗುತ್ತೆ. ಇದಕ್ಕೋಸ್ಕರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಯಾರು ನೆಗ್ಲಿಜೆನ್ಸಿಯಿಂದ ಈ ಸಾವುಗಳಾಗ್ತಿದೆ ಹಾಗಾದರೆ? ನೆಗ್ಲಿಜೆನ್ಸಿ ಎಲ್ಲರದೂ, ಕಾಮನ್ ಮ್ಯಾನ್ದೂ, ಟ್ರಾಫಿಕ್ ಅಥಾರಿಟಿನೂ ಎಲ್ಲ ಪ್ರಾಪರ್ ಸಿಸ್ಟಮ್. ಈಗ ಎಷ್ಟೊಂದು ಕಡೆ ನಾವು ಫೈನ್ ಕಲೆಕ್ಟ್ ಮಾಡಿದಾಗ ಆ ಜಾಗದಲ್ಲಿ ರೋಡಿನ ವ್ಯವಸ್ಥೆ ಕ್ಲಿಯರ್ ಆಗಿರಬೇಕು, ರೋಡ್ ಕ್ಲಿಯರ್ ಆಗಿರಬೇಕು, ಹಳ್ಳ ಗುಂಡಿಗಳಿರಬಾರ್ದು. ಈಗ ನಾವು ಪೊಲೀಸವ್ರು ಫೈನ್ ಕಲೆಕ್ಟ್ ಮಾಡ್ತಾ ಇರೋ ರೈಟ್ಸ್ ಇದೆ ಅಂದರೆ PWD ಡಿಪಾರ್ಟ್ಮೆಂಟ್ಗೆ ಹೇಳಿ ಅಲ್ಲಿ ರೋಡು ಕರೆಕ್ಟಾಗಿ ಹಾಕಿಸಿ, ಸೈನ್ ಬೋರ್ಡ್ಸ್ ಕರೆಕ್ಟಾಗಿ ಹಾಕಿ, ಹಂಪ್ಸ್ ಎಲ್ಲೆಲ್ಲಿ ಹಾಕಬೇಕು ಅದನ್ನು ಹಾಕ್ಸೋದು ಅವ್ರ ಡ್ಯೂಟಿ. ಬೀಯಿಂಗ್ ಎ ಸಿಟಿಸನ್ ಆಫ್ ಕಂಟ್ರಿ ನಾವು ಟ್ರಾಫಿಕ್ ರೂಲ್ಸ್ ಮಾಡಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ. ನಾವು ಎಲ್ಲಿ ಸ್ಪೀಡಾಗಿ ಹೋಗಬೇಕು ಅಲ್ಲಿ ಹೋಗಬೇಕು, ಏನು ಸೈನ್ ಬೋರ್ಡ್ಸ್ ಅಳವಡಿಸಿರ್ತಾರೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಬೇಕಾಗಿರೋದು ಎಲ್ಲ ನಾಗರಿಕನ ಕರ್ತವ್ಯ. ನಗರ ಪೊಲೀಸ್ ಆಯುಕ್ತರಿಗೆ ಏನು ಒತ್ತಾಯ ಮಾಡ್ತೀರಾ? ಸಂಚಾರ ಇಲಾಖೆ ಅವರ ಅಂಡರಲ್ಲೇ ಬರುತ್ತೆ. ಸಂಚಾರ ಇಲಾಖೆ ಅವ್ರ ಅಂಡರಲ್ಲೇ ಬರುತ್ತೆ. ದಯವಿಟ್ಟು ಈ ಥರ ಎಲ್ಲಿ ಸ್ಪೀಡಾಗಿ ಓಡಾಡೋ ವೆಹಿಕಲ್ ಓಡಿಸ್ತಾ ಇದ್ದಾರೆ ಅನ್ನೋ ಜಾಗಗಳನ್ನ ತಿಳ್ಕೊಂಡು ಆ ಕ್ರಾಸ್ ರೋಡ್ಗಳಲ್ಲಿ ಸೈಂಟಿಫಿಕ್ ಕಂಪ್ಸ್ನ ಅಳವಡಿಸ್ಬೇಕು ಅಂತ ಕೇಳ್ಕೊತೀವಿ. ಈ ಹಾಸ್ಪಿಟ್ಲಲ್ಲಿ ರೋಗಿಗಳದ್ದು ಆಕ್ರಂದನ ಹೇಗೆ ಅವ್ರು ಕಾಮನ್ ಆಗಿದೆ, ನಮಗೆ ಸಾಮಾನ್ಯ ಇದು. ಒಂದು ಸೊತ್ತು ಯಾವ ಗಾಡಿ ಈ ಕಡೆಯಿಂದ ಹಂಗೆ ಬಂದ ಆಕ್ಸಿಡೆಂಟ್ ಆಯಿತಾ, ಓಕೆ. ನಾವು ಬೆಳಗ್ಗೆ 8 ಗಂಟೆ ಅರ್ಸ್ರೋಡ್ ಬಳಸೋದೇ ಇಲ್ಲ, ನಾವು ಅಕ್ಕಪಕ್ಕ ರೋಡಲ್ಲಿ ಹೋಗ್ತೀವಿ. ಯಾಕಂದರೆ ಅಲ್ಲಿ ಸ್ಟಾರ್ಟ್ ಮಾಡ್ರೆ ಗಾಡಿಯವನು ಇನ್ನು ಡಿಸೆಪ್ಸನ್ನು ಬ್ರೇಕ್ ಹಿಡಿಯೋದವನು ಸೀದಾ ಹೋಗ್ತಾನೇ ಇರ್ತಾನೆ. ಈ ಪೊಲೀಸ್ಗಳಿಗೆ ಏನಾಗಿದೆ, ಅವ್ನ ಗಾಡಿ ನಂಬರ್ ತೆಗಿಬೇಕು, ಹೆಲ್ಮೆಟ್ ಹಾಕೋಣ, ಫೋಟೋ ಹಿಡಿಬೇಕು, ಇಷ್ಟೇ ಅವ್ರ ಕೆಲಸ. ನೀನು ಹೆಂಗಾರ ಹೋಗಿ ಏನು ಕೇಳೋದಿಲ್ಲ, ಹೆಲ್ಮೆಟೇ ಅವ್ರಿಗೆ ಮೇಯ್ನು. ಫೋಟೋ ಕಳ್ಳಂತ ನಿಂತ್ಕೊಂಡು ತೆಗಿಬೇಕು ಅವ್ರು ಅಷ್ಟೇ, ಔಸ್ಕೊಂಡು ಪಸ್ಕೊಂಡು. ಅದು ಬಿಟ್ಟರೆ ಟ್ರಾಫಿಕ್ದು ಏನೂ ಪ್ರಯೋಜನ ಇಲ್ಲ ಇಲ್ಲಿ ಸರ್. ಸಾವಿಗೆ ಒಂದು ಟ್ರಾಫಿಕ್ನವ್ರು ಒಂದು ಡಿಪಾರ್ಟ್ಮೆಂಟ್, ಮತ್ತು ಬರೋನು ಸ್ಪೀಡಲ್ಲಿ ಅವನು ಕಮ್ಮಿ ಮಾಡಬೇಕು. ಮತ್ತು ಬ್ಯಾರಿಕೇಡ್ಸ್ ಹಾಕಬೇಕು. ನೈಟ್ಸ್ ಇಲ್ಲಿ ಬ್ಯಾರಿಕೇಡ್ಸ್ ಪ್ರತಿದಿನ ಬ್ಯಾರಿಕೇಡ್ಸ್ ಹಾಕಬೇಕು. ಸರ್ಕಾರ ಎಲ್ಲಿ ಜಂಕ್ಷನ್ ಇದೆ ಬ್ಯಾರಿಕೇಡ್ ಹಾಕಬೇಕು. ಇಲ್ಲ ಅಟ್ಲೀಸ್ಟ್ ಸಿಗ್ನಲ್ 24 hours ಸಿಗ್ನಲ್ ಆನ್ ಆಗಿರ್ಬೇಕು, ಅದು ಸೋಡಿದು ಇರಬೇಕು. ಇಲ್ಲ ನೈಟ್ ಬೇಡ ಸರ್, ಸಿಗ್ನಲ್ ಆನ್ ಆಗಲಿ, 24 hours ಸಿಗ್ನಲ್ ಆಗಲಿ, ಬ್ಯಾರಿಕೇಡ್ ಹಾಕಲಿ, ಅದು ಓಕೆ. ಏನಂದರೆ ಜನಗಳದ್ದು ಕೂಡ ಅವನು ಎಲ್ಲ ಗಾಡಿ ಹತ್ರ ನಿಲ್ಸೋ ಡಿಸೆಪ್ಸ್ ಅವನು ನಾವು ಬಳಸೋದಿಲ್ಲ. 8 ಗಂಟೆ ನಾವು ಈ ರೋಡೇ ಬಳಸಲ್ಲ, ನಾವು ಹಿಂದ್ಗಡೆ ಹೋಗ್ತೀವಿ. ಬೆಳಗಿನ ಜಾವ ತುಂಬ ಸ್ಪೀಡ್ ಇರ್ತಾರೆ, ಒಂದು 80 ಮೇಲೆ ಇರ್ತಾರೆ ಸರ್. ಅಲ್ಲಿ ರೋಡು KSRT ಬಸ್ಗಳು ಬರ್ತಾರೆ, ಅವರು ಹಂಗೇನೆ ಹೋಗ್ತಾನೆ ಇರ್ತಾರೆ. ನಾವೇ ಕಾಯ್ಕೊಂಡು ತಾಳ್ಮೆಯಿಂದ 10 ನಿಮಿಷ ನಿಂತ್ಕೊಂಡು ಹೋಗ್ಬೇಕು. ಮುಗೀತು. ರೋಡಲ್ಲಿ ಹೋಗ್ಬಿಡಿ, ಮನೆಯವ್ರು ಹೇಳಿ ಕಳಿಸ್ತಾರೆ ನಮಗೆ, ಪಕ್ಕ ರೋಡಲ್ಲಿ ಹೋಗಿ ರೋಡಲ್ಲಿ ಹೋಗ್ಬಿಡಿ ಅಂತ ಹೇಳಿ ಕಳಿಸ್ತಾರೆ ಮನೇಲಿ. ಆ ಥರ ಇದು ಡೆಡ್ ರೋಡ್ ಇದೊಂಥರ ನಮಗೆ ಸಾವನ್ ರೋಡು, ಇದೊಂಥರ ಆಕ್ಸಿಡೆಂಟ್ ಕಾಮನ್ ನಮಗೆ ಸರ್. ಅದು ಹೇಳಿದ್ರೆ ಆ ಥರ ಕಾಮನ್ ಆಗ್ಬಿಟ್ಟಿದೆ ನಮಗೆ ರೋಡು. ಅಪಘಾತ ಕಂಟಿನ್ಯೂ ಆಗಿ ನಡೀತಾನೆ ಇದೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಒನ್ ವೇ ಇದೆ, ಅಲ್ಲಿ ಪೊಲೀಸು ಟ್ರಾಫಿಕ್ ಪೊಲೀಸವರು ಇದ್ದೇ ಇರ್ತಾರೆ ಅಲ್ಲಿ ಎನಿ ಟೈಮು. ಒನ್ ವೇಲಿ ಅಲ್ಲೇನು ಕೆಲಸ ಇಲ್ಲ ಅವ್ರಿಗೆ, ಸುಮ್ಮನೆ ನಿಂತ್ಕೊಳ್ಳಿ. ಒನ್ ವೇಲಿ ನುಗ್ಗೋರಿಗೆ ತಡೆಯೋದಷ್ಟೇ, ಅವ್ರು ಇನ್ನೇನು ಬೇರೆ ಏನು ಕೆಲಸ ಮಾಡಲ್ಲ. ಅದೇ ನೀವು ಅವರು ಸಿಗ್ನಲ್ಲು ಇಲ್ಲಾಂದರೆ ಈ ಜಂಕ್ಷನ್ ಕ್ರಾಸ್ ರೋಡ್ಸ್ ಜಂಕ್ಷನ್ಗಳಲ್ಲೂ ಒಬ್ಬರು ಟ್ರಾಫಿಕ್ ಪೊಲೀಸ್ನೋ ಯಾರನ್ನೋ ಅಪಾಯಿಂಟ್ ಮಾಡಿದ್ರೆ ಒಂದು ರಸ್ತೆ ಅಪಘಾತ ತಡೀತೀವಿ. ಇನ್ನೊಂದು ವಿಚಾರ ಏನಂದರೆ ಈ KR ಸರ್ಕಲಿಂದ ಹಿಡ್ದು ಅಪ್ ಟು ಮಾಣಿ ಸರ್ಕಲ್ ತನಕ ಯಾವುದೂ ಹಂಪ್ಸ್ ಇಲ್ಲ. ಏನಾಗುತ್ತೆ ಅಂದರೆ ಹಂಪ್ಸ್ಗಳಿಲ್ಲ. ಒಂದು ಅಲ್ಲಿ ಮಾಣಿ ಸಿಗ್ನಲಲ್ಲಿ ನಿಮಗೆ ಸಿಗ್ನಲ್ ತೋರಿಸ್ತು ಅಂದರೆ ಅಲ್ಲಿ ಕೆಳಗಡೆ ಇರೋನು ಒಂದೇ ಸ್ಪೀಡಲ್ಲಿ ಚಚ್ಕೊಬತ್ತೀರಿ. ನಾನು ಆಯ್ತು ಅದಂಗೆ ಒಂದೇ ಸ್ಪೀಡಲ್ಲಿ ಓಡ್ಕೊಬತ್ತಾನೆ. ಇಲ್ಲಿ ಯಾರು ಅಡ್ಡ ರೋಡ್ ಯಾವನ್ ಬತ್ತಾನೋ ಬಿಡ್ತಾನೋ, ಒಟ್ಟಿನ ಸಿಗ್ನಲ್ ಟಚ್ ಮಾಡಬೇಕು. ಯಾರ ಸೈಲಿ ಏನು ಹಂಪ್ಸಿಲ್ವಲ್ಲ, ಒಂದೇ ಚಚ್ಕೊಬತ್ತಾನೆ. ಪೊಲೀಸವರು ಇರಲ್ಲ, ಯಾರು ಇರ್ತಾರೆ ಹೇಳಿದ್ನಲ್ಲ, ಒನ್ ವೇಲ್ ನಿಲ್ಸಿರ್ತಾರೆ. ಒನ್ ವೇಲ್ ಏನು ಮಾಡ್ತಾನೆ, ಹೇಳಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ ಅಷ್ಟೇ. ಅದೊಂದಕ್ಕೆ ಬರ್ತಾರೆ ಅಷ್ಟೇ, ಅದೊಂದು ಹೇಳೋಕ್ಕೆ ಇನ್ಫಾರ್ಮೇಷನ್ ಮನೆಯವ್ರಿಗೆ ಪಾಪ ತಿಳ್ಸಕ್ಕೆ ಬರ್ತಾರೆ, ಇನ್ನೇನಿಲ್ಲ. ಆಯ್ತಾ, ಇವ್ರೇನು ಸೈಂಟಿಫಿಕ್ ಹಂಪ್ಸ್ ಇಲ್ಲ, ಕ್ರಾಸ್ ರೋಡಲ್ಲಿ ಟ್ರಾಫಿಕ್ ಪೊಲೀಸ್ಗಳಿಲ್ಲ. ಹೀಗಾದರೆ ತುಂಬಾ ಇನ್ನೂ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಅನಾಹುತಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಸ್ಥಳಕ್ಕೆ ಬಂದಿದೆ. ಪ್ರಸನ್ನ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಈಗ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಸುತ್ತ 4 ಗೋಡೆ ಮಧ್ಯೆಯಲ್ಲೂ ಕೂಡ ಹುಡುಕಿದ್ರು, ಒಂದು CC ಕ್ಯಾಮ್ರಾ ಫುಟೇಜ್ ಕೂಡ ಸಿಗ್ತಾ ಇಲ್ಲ. ಆ ಒಂದು ಅಪಘಾತ ಆದಂಥ ವಿಡಿಯೋವನ್ನು ನಾವು ಪತ್ತೆ ಹತ್ತಕ್ಕಂಥ ಕೆಲಸ ಮಾಡ್ತೀವಿ, ಅದು ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಎಲ್ಲ ಅಂಗಡಿ ಮಾಲೀಕರು ಅವರ ಅಂಗಡಿಯ ಕೂಗಳತೆ ದೂರಕ್ಕೆ ಮಾತ್ರ CC ಕ್ಯಾಮ್ರಾವನ್ನು ಫೋಕಸ್ ಮಾಡಿದ್ದಾರೆ. ಮತ್ತು ನಾನು ನಿಮ್ಮ ಎಡಭಾಗದಲ್ಲಿ ತೋರಿಸ್ತೀನಿ, ಈಗಷ್ಟೇ ಆಕ್ಸಿಡೆಂಟ್ ಆಗಿದೆ. ಬೆಳಗ್ಗೆ 3:30 ಜಾವದಲ್ಲಿ ಇಬ್ಬರು ಮೃತ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೊಬ್ಬರು ICUನಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ರಭಸಕ್ಕೆ ಸುಮಾರು 100 ಮೀಟರ್ ಉದ್ದಕ್ಕೆ ಹೋಗಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅರಸು ರಸ್ತೆ KR ಸರ್ಕಲಿಂದ ಹಿಡಿದು ಮಹಾರಾಣಿ ಕಾಲೇಜಿನ ಸಿಗ್ನಲ್ ಏನಿದೆ ಅಲ್ಲಿವರೆಗೆ ಯಾವುದೇ ಕೂಡ ಒಂದು ರಸ್ತೆ ಹಂಪ್ಗಳಿಲ್ಲ,
ಬ್ಯಾರಿಕೇಡ್ ಹಾಕಿಲ್ಲ, ಯಾವುದೇ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ಹಾಕಿಲ್ಲ. ಅಡ್ಡ ಬರ್ತಕ್ಕಂಥ ಪಾದಚಾರಿಗಳು ಅಥವಾ ಬೈಕ್ ಸವಾರರಿಗೆ ಇದೊಂದು ಅರಸು ರಸ್ತೆ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನ ನಗರ ಪೊಲೀಸ್ ಆಯುಕ್ತರು ಮತ್ತು ಮೈಸೂರಿನ ಜಿಲ್ಲಾಡಳಿತ ಮೈಸೂರಿನ ಪ್ರತಿಷ್ಠಿತ ಅರಸು ರಸ್ತೆಯಲ್ಲಿ ಈ ಒಂದು ಅಪಘಾತಗಳನ್ನು ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.